ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಒಂದೇನೋ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ಸರ್. ಇವ್ಯಾಲ್ಯೂಯೇಷನ್ ಆ ಪೇಪರ್ ಕರೆಕ್ಷನ್ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ ಸರ್. ನಾನು 22 ಮಾರ್ಕ್ಸ್ ತಗೊಳ್ಳುವಷ್ಟು ಬರ್ದಿದ್ದೀನಿ, ಏನು 2 ಮಾರ್ಕ್ಸ್ ಹೆಚ್ಚಿಗೆ ಕೊಟ್ಟು ನಾನು ಪಾಸ್ ಮಾಡ್ತಾರೆ, ರಿಪೀಟರ್ ಆಗಿರ್ಬೋದು ರೆಗ್ಯುಲರ್ ಆಗಿರ್ಬೋದು ಸರ್. ಟಾಪರ್ಗೆ ಒಂದು ಕ್ವಶನ್ ಇರುತ್ತೆ ಸರ್, ಯಾವ ರೀತಿ ಅವರು 75 ಕೊಡ್ತಾರ ಅಥವಾ 78 ಏನಾದ್ರು ಕೊಟ್ಟು 2 ಮಾರ್ಕ್ಸ್ ಕಟ್ ಮಾಡ್ತಾರೆ, ಇಲ್ಲ ಔಟ್ ಆಫ್ ಔಟ್ ಕೊಡ್ತಾರೆ, ಯಾವ ರೀತಿ ಪೇಪರ್ ಕರೆಕ್ಷನ್ ಮಾಡ್ತಾರ, ಏನು ತುಂಬಾ ಅಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಒಂದೊಂದು ಮಾರ್ಕ್ಸ್ ಅನ್ನು ಕೂಡ ಅವ್ರು ಕಡಿತಾರ. ಒಂದು ಚೂರ್ ಮಿಸ್ಟೇಕ್ ಆದ್ರೆ ಅವ್ರು ಏನಾದ್ರು ಮಾರ್ಕ್ಸ್ ಕಡಿತಕ್ಕಂಥ ಸಾಧ್ಯತೆ ಇರುತ್ತೆ, ಏನ್ ಲಿಬರಲ್ ಆಗಿ ಹೋಗ್ಲಿ ಬಿಡುವಂತ ಮಾರ್ಕ್ಸ್ ಕೊಡ್ತಾರ. ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಆ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆಯಲ್ಲಿ ತುಂಬಾ ಹೈರಾರ್ಕಿ ಇರುತ್ತೆ. ತುಂಬಾ ಅಕಾಡೆಮಿಕಲಿ ಟೆಕ್ನಿಕಲಿ ನಾನು ಹೇಳಲ್ಲ, ಜಸ್ಟ್ ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹೇಳ್ತೀನಿ. ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಒಂದು ಸೆಂಟರ್ ಕ್ಯಾಂಪ್ ಆಫೀಸರ್ ಅಂತ ಇರ್ತಾರೆ. ಒಂದು ಕ್ಯಾಂಪ್ ಇವ್ಯಾಲ್ಯೂಯೇಷನ್ ಸೆಂಟರ್ ಮಾಡ್ತಾರೆ. ಈ ಬೆಳಗಾವಿ, ಅದೇ ರೀತಿ ಗುಲ್ಬರ್ಗ, ಧಾರವಾಡ, ಈ ರೀತಿ ಒಂದು ಸೆಂಟರ್ ಇರುತ್ತೆ, ಜಿಲ್ಲೆಗೆ ಒಂದು ಸೆಂಟರ್ ಇರುತ್ತೆ. ಆ ಸೆಂಟರ್ಗೆ ಇವರು ಕ್ಯಾಂಪ್ ಅಂತ ಕರೀತಾರೆ. ಕ್ಯಾಂಪಿಗೆ ಒಬ್ಬ ಕ್ಯಾಂಪ್ ಆಫೀಸರ್ ಅಂತ ಇರ್ತಾರೆ. ಅವರು ಆ ಕ್ಯಾಂಪ್ಗೆ ಒಂದು ಹೆಡ್, ಅವರು ಆ ಹೆಡ್ ಇರ್ತಾರೆ. ಅವ್ರ ಕೆಳಗೆ ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನಂತಂದ್ರೆ ಸಿಂಪಲ್ ಆಗಿ ಒಬ್ರು ಮುಖ್ಯ ಪರೀಕ್ಷಕರು ಅಂತ ಇರ್ತಾರೆ, ಮುಖ್ಯ ಪರೀಕ್ಷಕರು. ಸೊ ಅವ್ರ ಕೆಲಸ ಏನಂತಂದ್ರೆ ಒಂದು ಸಬ್ಜೆಕ್ಟ್ಗೆ ಅವ್ರ ಹೆಡ್, ಒಂದು ಸಬ್ಜೆಕ್ಟ್ಗೆ ಅವ್ರ ಹೆಡ್ ಇರ್ತಾರೆ. ಅವ್ರಿಗೆ ಏನಂತೀವಿ ನಾವು ಚೀಫ್ ಎಕ್ಸಾಮಿನರ್ ಅಂತ ಕರಿತೀವಿ. ಚೀಫ್ ಎಕ್ಸಾಮಿನರ್ ಅವ್ರ ಪರೀಕ್ಷೆಗೆ ಅವ್ರ ಹೆಡ್, ಆ ಒಂದು ಸಬ್ಜೆಕ್ಟ್ಗೆ ಹೆಡ್ ಇರ್ತಾರೆ. ತುಂಬಾ ಅನುಭವಿ ಉಪನ್ಯಾಸಕರು ಇರ್ತಾರೆ. PU ಡಿಪಾರ್ಟ್ಮೆಂಟ್ ಅಲ್ಲಿ ಅನುಭವಿ ಉಪನ್ಯಾಸಕರು ಇರ್ತಾರೆ. ಇಂಗ್ಲಿಷ್ ಎಕ್ಸಾಮ್ ನಡೀತಾ ಇರುತ್ತೆ ಅಂತಂದ್ರೆ ಇಂಗ್ಲಿಷ್ ಅನ್ನ ಮುಖ್ಯಸ್ಥರು ಚೀಫ್ ಎಕ್ಸಾಮಿನರ್ ಇರ್ತಾರೆ. ಅವ್ರ ಕೆಳಗಡೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಬರ್ತಾರೆ. ಈ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಕೆಲಸ ಏನಂತಂದ್ರೆ 6 ರಿಂದ 8 ಒಂದೊಂದು ಗುಂಪು ಇರುತ್ತೆ, ಒಂದು ಇವ್ಯಾಲ್ಯೂಯೇಷನ್ ಗುಂಪು ಇರುತ್ತೆ. 5 ಜನರ ಒಂದು ಗುಂಪು, 4 ಜನ ಅಸಿಸ್ಟೆಂಟ್ಸ್ ಇರ್ತಾರೆ, ಒಬ್ರು ಅದಕ್ಕೆ ಅನುಭವಿ ಉಪನ್ಯಾಸಕರ ಒಂದು ಟೀಮ್ಗೆ ಒಬ್ಬ ಲೀಡರ್ ಇರ್ತಾರೆ. ಡೋಂಟ್ ವರಿ ಅಬೌಟ್ ದಟ್, ಹೇಳ್ತೀನಿ. 6 ರಿಂದ 8 ಒಂದು ಗುಂಪಿಗೆ ಇವ್ರು ಅದಕ್ಕೆ ಹೆಡ್ ಆಗಿರ್ತಾರೆ. ಯಾರು? ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್. ಇಷ್ಟ ಅರ್ಥ ಆಯ್ತಾ? ಸೊ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಏನು ಮುಖ್ಯ ಚೀಫ್ ಎಕ್ಸಾಮಿನರ್ ಇರ್ತಾರಲ್ಲ, ಚೀಫ್ ಎಕ್ಸಾಮಿನರ್ ಒಂದು ಸಭೆ ಕರೀತಾರೆ, ಒಂದು ಕಮಿಷನ್, ಒಂದು ಸಭೆ ಕರೆದ್ಬಿಟ್ಟು ಈ ರೀತಿ ಕೀ ಆನ್ಸರ್ ಇದಿಷ್ಟೇ ಫೈನಲ್ ಆಗ್ಬೇಕು, ಯಾವ ರೀತಿ ಅಂಕಗಳನ್ನ ಕೊಡ್ಬೇಕು, 1 ಮಾರ್ಕ್ಸ್ ಅಲ್ಲಿ ಕೊಡಬೇಕು, ಲೆಕ್ಕಕ್ಕೆ ಎಷ್ಟು ಕೊಡಬೇಕು, ಸೂತ್ರಕ್ಕೆ ಎಷ್ಟು ಕೊಡಬೇಕು, ಈ ಎಲ್ಲಾ ರೀತಿಯ ಸಂಕ್ಷಿಪ್ತವಾಗಿ ಅವ್ರಿಗೊಂದು ಡೀಪ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅದೇ ರೀತಿ ನೀವು ಇವ್ಯಾಲ್ಯೂಯೇಷನ್ ಮಾಡ್ಬೇಕಂತಾನು ಹೇಳ್ತಾರೆ. ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಒಂದು ಪೇಪರ್ ಇರ್ತಲ್ವಾ, ಆನ್ಸರ್ ಶೀಟ್ ಇರ್ತಲ್ಲ, ಆನ್ಸರ್ ಶೀಟ್ ಅನ್ನ ಒಂದನೇ ಪುಟದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ನಿಮ್ಮ ನೇಮು ಏನೇನಿರುತ್ತೆ ಆ ರಿಜಿಸ್ಟರ್ ನಂಬರ್ ಇರ್ತಕ್ಕಂಥದ್ದು, ನಿಮ್ಮ ಸಬ್ಜೆಕ್ಟ್ ಕೋಡ್ ಇದೆ, ಅದನ್ನೆಲ್ಲ ಹರಿದು ಬಿಟ್ಟು ಒಂದು ಬಾರ್ಕೋಡ್ ಅಂಟಿಸ್ತಾರೆ. ಆ ಬಾರ್ಕೋಡ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಿಮ್ಮ ಸಂಪೂರ್ಣ ಡೀಟೇಲ್ಸ್ ಅನ್ನ ಅದರಲ್ಲಿ ಫೀಲ್ಡ್ ಮಾಡಿರ್ತಾರೆ. ನಿಮ್ಮ ಆನ್ಸರ್ ಶೀಟ್ ಅನ್ನ ಅದು ಅವ್ರು ಜಸ್ಟ್ ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ರೆ ನಿಮ್ಮ ಮಾರ್ಕ್ಸ್ ಅಲ್ಲಿ ಎಂಟ್ರಿ ಆಗ್ತಕ್ಕಂಥ, ಅದನ್ನ ಮುಂದೆ ಹೇಳ್ತೀನಿ. ಸೊ ಇವರು ಇವ್ಯಾಲ್ಯೂಯೇಷನ್ ಮಾಡುವಾಗ ಸರ್ ಹೇಳಿರ್ತಾರೆ, 5 ಜನರ ಏನ್ ಟೀಮ್ ಇರ್ತಲ್ಲ, 5 ಜನರ ಟೀಮ್ಗೆ ಒಬ್ರು ಅನುಭವಿ ಉಪನ್ಯಾಸಕರು ಒಬ್ರು ಹೆಡ್ ಇರ್ತಾರೆ ಅಂತ ಹೇಳಿದಲ್ಲ, ಅವ್ರು ಹೇಳಿರ್ತಾರೆ. ಸೊ ಇಷ್ಟಿಷ್ಟು ಮಾರ್ಕ್ಸ್ ಕೊಡಿ, ಇಷ್ಟಿಷ್ಟು ಮಾರ್ಕ್ಸ್ ಫೈನಲ್. 4 ಜನರಲ್ಲಿ ಒಬ್ಬ ಹೆಡ್ ಇರ್ತಾನೆ. ಒಂದು ಸಲ ಏನಾದ್ರು 75ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನ ಕೊಟ್ರೆ, 75ಕ್ಕಿಂತ ಹೆಚ್ಚಿಗೆ ಅಂಕ 80ಕ್ಕೆ ಇರ್ತಲ್ವಾ, 80. ಅದೇ ರೀತಿ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಕೆಲವೊಂದು 70 ಮಾರ್ಕ್ಸ್ ಥಿಯರಿ ಸಬ್ಜೆಕ್ಟ್, 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಇಲ್ಲಿ ನಮ್ಗೆ ಆರ್ಟ್ಸ್ ಕಾಮರ್ಸ್ ಅಲ್ಲಿ ಏನಿರುತ್ತೆ 80 ಮಾರ್ಕ್ಸ್ ಥಿಯರಿ, 20 ಇಂಟರ್ನಲ್ ಇರುತ್ತೆ ಅಲ್ವಾ. ಅದೇ ರೀತಿ 80 ಮಾರ್ಕ್ಸ್ಗೆ ಅಥವಾ 70 ಮಾರ್ಕ್ಸ್ಗೆ ಏನಾದ್ರು 60ಕ್ಕಿಂತ ಹೆಚ್ಚಿಗೆ, 65ಕ್ಕಿಂತ ಹೆಚ್ಚಿಗೆ, 70 ಅಥವಾ 75ಕ್ಕಿಂತ ಹೆಚ್ಚಿಗೆ ಕೊಟ್ರೆ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಟೀಮ್ ನಲ್ಲಿ 5 ಜನರ ಟೀಮ್ ಅಲ್ಲಿ ಒಬ್ಬ ಹೆಡ್ ಇರ್ತಾನಲ್ಲ, ಅವ್ರು ಚೆಕ್ ಮಾಡ್ತಾರೆ. ಅವ್ರು ಅಪ್ರೂವಲ್ ಕೊಟ್ಟ ನಂತರ 75ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಂಡಾಗ ಮತ್ತೆ ನೀವು DCE ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಹೇಳಿದ್ನಲ್ಲ, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಹತ್ರ ಹೋಗಿ ಅವರು ನಿಮಗೆ ಫೈನಲ್ ಮಾಡಿದ್ರೆ ನಿಮ್ಗೆ 80 ಕೊಡ್ತಾರೆ ಸರ್. ಅವ್ರು ಒಂದ್ಸಲ ಹೋಗಿ ತಗೊಂಡಿರ್ತಾರೆ. ನೀವೇನಾದ್ರು ಇಲ್ಲಿ ಆಸ್ ಇವ್ಯಾಲ್ಯೂಯೇಟರ್ ಆಗಿ 75 ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ, ಅವ್ರು ಹೋಗಿ ಅಲ್ಲಿ ಮಾರ್ಕ್ಸ್ ಹೆಚ್ಚಿಗೆನೂ ಮಾಡ್ಬೋದು. 80 ಕೊಡಿರಿ, ಇದು ಚೆನ್ನಾಗಿ ಬರ್ದಿದ್ದಾರೆ ಅವ್ರು ಅಂತ ಹೇಳಿ 80 ಕೊಡ್ಬೋದು. ಇಲ್ಲ ಅಂತಂದ್ರೆ ಮತ್ತೆ 2 ಮಾರ್ಕ್ಸ್ ಕಡೀರಿ, ಇಲ್ಲಿ ತಪ್ಪು ಮಾಡಿದಾರೆ ಅಂತ ಈ ರೀತಿ ಇರುತ್ತೆ. ಸೊ ಚೀಫ್ ಎಕ್ಸಾಮಿನರ್ ಆದ್ಮೇಲೆ ಅದಕ್ಕಿಂತ ಏನು ಒಂದು ಟೀಮ್ ಅಲ್ಲಿ 5 ಜನರ ಟೀಮ್ ಅಲ್ಲಿ ಒಬ್ರು ಹೆಡ್ ಇರ್ತಾರೆ ಅಂತ ಹೇಳಿದ್ ನೋಡಿ. ಅಸಿಸ್ಟೆಂಟ್ಸ್ ಎಕ್ಸಾಮಿನರ್ ಇರ್ತಾರೆ, ಎಲ್ಲರೂ ಅಸಿಸ್ಟೆಂಟ್ ಎಕ್ಸಾಮಿನರ್ಸ್ ಅಂತಂದ್ರೆ ಇವ್ಯಾಲ್ಯೂಯೇಟರ್ಸ್. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಹೆಡ್ 5 ಜನರ ಒಂದು ಗುಂಪು ಇರುತ್ತೆ, ಆ ಹೆಡ್ ಮಾತು ಕೇಳ್ತಾರೆ ಅವರು. ಸೊ 1-2 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬಿಡ್ರಿ ಹೋಗ್ಲಿ ಅಂತ ಈ ರೀತಿ ಮಾತಾಡ್ಕೊಂಡು ಸುಲಭವಾಗಿ 22 ಏನಾದ್ರು ಕೊಟ್ಟಿದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೆಚ್ಚಿಗೆ ಮಾಡಿ ನಿಮ್ಮನ್ನ ಅವರು ಗ್ಯಾರಂಟಿ ಡೆಫಿನೆಟ್ಲಿ ಪಾಸ್ ಮಾಡೇ ಮಾಡ್ತಾರೆ.
ತುಂಬಾ ಅಂದ್ರೆ ತುಂಬಾ ಲಿಬರಲ್ ಆಗಿರುತ್ತೆ. ನೀವು ಟಾಪರ್ ಆನ್ಸರ್ ಶೀಟ್ ಅನ್ನ ನೋಡಬಹುದು. 1 ಮಾರ್ಕ್ಸ್ 2 ಮಾರ್ಕ್ಸ್ ಸ್ವಲ್ಪ ಅವರು ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿರ್ಬೋದು, ಒಂದೊಂದು ವರ್ಡ್ ಲಿಬರಲ್ ಆಗಿ ಬಿಟ್ಟು ಬಿಡ್ತಾರೆ ಅವ್ರು. ಸೊ ತಪ್ಪು ಮಾಡಿದಾನೆ, ಇನ್ನು ಉಳಿದೆಲ್ಲ ಆನ್ಸರ್ ಕರೆಕ್ಟ್ ಆಗಿದೆ, ಒಂದೆಲ್ಲೋ ತಪ್ಪಿದೆ, ಸೊ ಅಕ್ಸೆಪ್ಟಬಲ್, ಜಸ್ಟ್ ಲಿವ್ ಇಟ್ ಅಂತ ಹೇಳಿ ಅವ್ರು ಮಾರ್ಕ್ಸ್ 4ಕ್ಕೆ 4, 5ಕ್ಕೆ 5, 10ಕ್ಕೆ 10 ಕೊಡ್ತಾರೆ. ಸೊ ಇಷ್ಟೇ ಸಿಂಪಲ್ ಆಗಿ ಉದಾರವಾಗಿರುತ್ತೆ, ಲಿಬರಲ್ ಆಗಿರುತ್ತೆ. ಅಂದ್ರೆ ಪೂರ್ತಿ ಸ್ಟ್ರಿಕ್ಟ್ ಮಾಡಲ್ಲ, ಪೂರ್ತಿ ಲೂಸ್ ಕೂಡ ಮಾಡಲ್ಲ, ಲಿಬರಲ್ ಆಗಿರುತ್ತೆ. ಯಾರು ರಿಪೀಟರ್ ಇದ್ದೀರಾ, ರೆಗ್ಯುಲರ್ ಇದ್ದೀರಾ, ಫೇಲ್ ಆಗಿರ್ತಕ್ಕಂಥ ಪ್ರೈವೇಟ್ ಕ್ಯಾಂಡಿಡೇಟ್ ಇದ್ದೀರಾ, ಡೋಂಟ್ ವರಿ ಅಬೌಟ್ ದಟ್. ಸಿಂಪಲ್ ಆಗಿ ಅಂತಂದ್ರೆ ನಿಮ್ಗೆ ಏನಾದ್ರು ನೀವು ಹೆಚ್ಚಿಗೆ ಪುಟಗಳಷ್ಟು ಆನ್ಸರ್ ಏನಾದ್ರು ಬರ್ದಿದ್ರೆ, ಕಡಿಮೆ ಮಾರ್ಕ್ಸ್ ಅನ್ನ ತಗೊಳ್ಳುವಂತ ಸಾಧ್ಯತೆ ಇದ್ರೆ, 1-2-3 ಮಾರ್ಕ್ಸ್ ಉದಾರತಾ ಭಾವದಿಂದ ಅವರು ಲಿಬರಲ್ ಆಗಿ ಕೊಟ್ಬಿಡಿ, ಪಾಪ ಅವ್ನಿಗೇನು ಭವಿಷ್ಯದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು 1-2-3 ಮಾರ್ಕ್ಸ್ ಹೆಚ್ಚಿಗೆ ಹಾಕಿ ನಿಮ್ಮನ್ನ ಪಾಸ್ ಮಾಡ್ತಕ್ಕಂಥ ಸಾಧ್ಯತೆ ತುಂಬಾ ಹೈ ಇರುತ್ತೆ. 90% ಇದೆ. ಡೋಂಟ್ ವರಿ ಅಬೌಟ್ ದಟ್. ಯಾರು ಟಾಪರ್ ಇರ್ತೀರಾ ಸ್ವಲ್ಪ ಅವ್ರಿಗೆ ಇದಾಗತ್ತೆ, ಅವರು ಇವ್ಯಾಲ್ಯೂಯೇಷನ್ ಏನಾದ್ರು 75ಕ್ಕಿಂತ ನೀವು ಹೆಚ್ಚಿಗೆ ತಗೊಂಡ್ರೆ ನಿಮ್ಮ ಉತ್ತರ ಪತ್ರಿಕೆ 2-3 ಸಲ ಚೆಕ್ ಆಗುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಬಟ್ ನಿಮ್ಗೆ 80ಕ್ಕೆ 80 ಸಿಗ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ. ನೀವು ಅಷ್ಟೇ ಚೆನ್ನಾಗಿ ಬರ್ದಿದ್ರೆ, ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇದ್ರೆ, ಡೋಂಟ್ ವರಿ, 75-80 ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾರು ಮಾಡರೇಟ್ ಆಗಿ ಮಿಡಲ್ ರೇಂಜಿಗೆ ಬರ್ದಿರ್ತೀರ ಅವ್ರಿಗೂ ಚೆನ್ನಾಗಿ ಅಂಕ ಸಿಗುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಯಾರು ಸರ್ ನಾನು ಜಸ್ಟ್ ಪಾಸ್ ಆಗೋಷ್ಟು ಬರ್ದಿದ್ದೀನಿ ಅಂತಂದ್ರು ಕೂಡ ಅವ್ರಿಗೆ ಆರಾಮಾಗಿ ಕೊಟ್ಟೆ ಕೊಡ್ತಾರೆ. ಬಟ್ ಏನು ಬರ್ದೇ ಇಲ್ಲ ಅಂತಂದ್ರೆ ಮಾರ್ಕ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ನೀವೇನೋ ಎಂತೆಂತ ಶಿಕ್ಷಕರನ್ನು ಕೂಡ ನಾವು ನೋಡಿದ್ವಿ, ಏನೇನಾದ್ರೂ ಬರ್ದ್ರು ಕೂಡ ಪಾಪ ಹೋಗ್ಲಿ ಅಂತ ಪಾಸ್ ಮಾಡ್ತಕ್ಕಂಥ ಒಂದು ಭಾವನೆಯಿಂದ, ಒಂದು ಉದಾರತಾ ಭಾವನೆಯಿಂದ ಅವರು ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಏನು ಬರ್ದಿಲ್ಲ ಅಂತಂದ್ರೆ ನೀವೇನಾದ್ರೂ ಒಂದು 8-10 ಪೇಜ್ 10-12 ಪೇಜ್ ಬರ್ದು ಏನಾದ್ರೂ ತುಂಬಿಸಿದ್ರೆ ಅವ್ರು 1 ಮಾರ್ಕ್ಸ್ ಎಲ್ಲೋ ಎಕ್ಸ್ಟ್ರಾ ಪ್ಲಸ್ ಮಾಡಿ ಹಾಕಿ ನಿಮ್ಮನ್ನ ಪಾಸ್ ಮಾಡ್ತಾರೆ. ಅವ್ರು ನೀವೇನು ಬರ್ದೇ ಬಂದಿಲ್ಲ ಅಂತಂದ್ರೆ ಅವ್ರು ಯಾವ ರೀತಿ ಮಾರ್ಕ್ಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಸೊ ಇದಿಷ್ಟೇ. ಡೋಂಟ್ ವರಿ ಅಬೌಟ್ ದಟ್. ನೋಡಿ, ಇನ್ನೊಂದು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ನೀವು ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಸೊ ಸಿಂಪಲ್ ಆಗಿ ಪ್ರೈವೇಟ್, ರಿಪೀಟರ್, ರೆಗ್ಯುಲರ್ 3 ಜನಕ್ಕೆ ಪಾಸಿಂಗ್ ಮಾರ್ಕ್ಸ್ ಸೇಮ್ ಇರುತ್ತೆ. 24 ಪಾಸಿಂಗ್ ಮಾರ್ಕ್ಸ್, 24 ಅಂಕಗಳನ್ನ ನೀವು ತಗೊಳ್ಳೇಬೇಕು ಇಲ್ಲಿ. ಸೊ 24ಕ್ಕಿಂತ ಇಲ್ಲಿ ಏನು ಪ್ರೈವೇಟ್ ಕ್ಯಾಂಡಿಡೇಟ್ ಇರ್ತಾರಲ್ಲ, ಪ್ರೈವೇಟ್ ಕ್ಯಾಂಡಿಡೇಟ್ ಇಲ್ಲಿ ಅವ್ರಿಗೆ ಯಾವುದೇ ರೀತಿ ಇಂಟರ್ನಲ್ ಎಕ್ಸಾಮಿನೇಷನ್, ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅವರು ಪ್ರೈವೇಟ್ ಕ್ಯಾಂಡಿಡೇಟ್ 33 ಅಂಕಗಳನ್ನು ತೆಗೆದುಕೊಳ್ಬೇಕಾಗತ್ತೆ. 33 ಅಂಕ ಪ್ರೈವೇಟ್ ಕ್ಯಾಂಡಿಡೇಟ್ಗೆ. ರಿಪೀಟರ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು, ಇವ್ರಿಗೆ 24. ಯಾಕಂತಂದ್ರೆ ಇವ್ರಿಷ್ಟು ಅಂಕಗಳನ್ನ ತೆಗೆದುಕೊಳ್ಳೇಬೇಕು. ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಸೈನ್ಸ್ ನ ಕೆಮಿಸ್ಟ್ರಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, 70 ಅಂಕದ ಏನು ಕ್ವಶನ್ ಪೇಪರ್ಗೆ ಆನ್ಸರ್ ಬರೀತಿರಲ್ಲ. ಸೊ ಅಂತ ಒಂದು ಇದಕ್ಕೆ ನೀವು 21ರಿಂದ 24, 21ರಿಂದ 24 ಅಂಕಗಳನ್ನು ನೀವು ಕೂಡ ತೆಗೆದುಕೊಳ್ಳೇಬೇಕು. ಇಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ವಿಡಿಯೋ ಇದ್ರೆ ನಾನು ತಗೊಂಡ್ ಬರ್ತೀನಿ. ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗ್ತಕ್ಕಂಥದ್ದು 7th ಅಂತ ಕನ್ಫರ್ಮ್ ಆಗಿದೆ. ಬಟ್ 7th 8th ಈ ಒಂದು 2-3 ದಿನ ಅವರು ಡಿಲೇ ಮಾಡಿದ್ರು ಮಾಡಬಹುದು. 7th ಅಪ್ರಾಕ್ಸಿಮೇಟ್ಲಿ 7th ಬಂದೇ ಬರುತ್ತೆ, ಏಪ್ರಿಲ್ 7ನೇ ತಾರೀಕಿಗೆ ಬಂದೇ ಬರುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.